ಇಲ್ಲಿ ನೀವೆಲ್ಲರೂ ಕೂಡ KECT ಫಸ್ಟ್ ರೌಂಡ್ ಪ್ರಾವಿಷನ್ ರಿಸಲ್ಟ್ ನ ನೋಡ್ಕೊಂಡಿದ್ದೀರಾ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಇದ್ದೇ ಇರುತ್ತೆ. ಇವಾಗ ನನಗೇನೋ ಸೀಟ್ ಸಿಕ್ಕಿದೆ, ಆದ್ರೆ ಫೈನಲ್ ರಿಸಲ್ಟ್ ಬರ್ಬೇಕಾದ್ರೆ ನನಗೆ ಸೇಮ್ ಅದೇ ಕಾಲೇಜ್ ಸಿಗುತ್ತಾ ಅಥವಾ ಏನಾದ್ರೂ ಸೀಟ್ ಸಿಗದೇ ಇಲ್ವಾ ಅನ್ನೋದು ಸಾಕಷ್ಟು ಜನಕ್ಕೆ ಇರುವಂತ ಪ್ರಶ್ನೆ. ಇನ್ ಕೆಲವರಿಗೆ ಸೀಟೇ ಸಿಕ್ಕಿಲ್ಲ, ಇವಾಗ ಸೀಟ್ ಸಿಗದೇ ಇರೋದ್ರಿಂದ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಆಗಿರುತ್ತೆ. ಇದ್ರ ಬಗ್ಗೆ ಕೂಡ ಕ್ಲಿಯರ್ ಮಾಡ್ತೀನಿ. ಮತ್ತೆ ಈ ವರ್ಷ ನಿಮ್ಗೆ ಏನಾಗಿದೆ ಅಂದ್ರೆ ಪ್ರತಿ ವರ್ಷ ಕೂಡ ಫಸ್ಟ್ ರೌಂಡ್ ನಡೀತಿದಲ್ಲ, ಆ ರೀತಿ ಇರೋದಿಲ್ಲ. ಈ ವರ್ಷ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಕೆಲವು ಚೇಂಜಸ್ ಇರುತ್ತೆ. ಅದನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮತ್ತೆ ಏನೇನ್ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ KECT ಫಸ್ಟ್ ರೌಂಡ್ ಆಪ್ಷನ್ ಅಟೆಂಡ್ ಮಾಡಿದೀರಾ, ಹಾಗೆ ನೀವೇನಾದ್ರೂ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ನೆಕ್ಸ್ಟ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ಯಾರ್ಯಾರಿಗೆ KECT ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವೇನಾದ್ರೂ ಒಂದು ಡೈರೆಕ್ಟ್ ಅಡ್ಮಿಷನ್ ಹಾಕಿ ಒಂದು ಬೆಸ್ಟ್ ಕಾಲೇಜ್ ಹುಡುಕ್ತಾ ಇರಾ ಅಂದ್ರೆ ಈ ಒಂದು ಕಾಲೇಜ್ ನೀವು ಒಂದು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ಕಾಲೇಜ್ ಬಂದ್ಬಿಟ್ಟು IT ಪಾರ್ಕ್ ಮಧ್ಯನೇ ಲೊಕೇಟ್ ಆಗಿದೆ. ಸುತ್ತಮುತ್ತ IT ಕಂಪ್ನಿಗಳಿದೆ, ಕ್ಯಾಪ್ಜೆಮಿನಿ, ಸೊನೆಟಾ ಈ ರೀತಿ. ಮತ್ತೆ ಈ ಒಂದು ಕಾಲೇಜಲ್ಲಿ ನಿಮಗೆ ಒಂದು BCA ಕೋರ್ಸ್ ನ ಆಫರ್ ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಫ್ರೆಂಡ್ಸ್ BCA ಸೈಬರ್ ಸೆಕ್ಯೂರಿಟಿ ಮಾಡ್ತಾ ಇರ್ತಾರೆ ಅಥವಾ BCA ಎಥಿಕಲ್ ಹ್ಯಾಕಿಂಗ್ ಈ ರೀತಿ ಮಾಡ್ತಾ ಇರ್ತಾರೆ. ಅವ್ರು ಏನ್ ಇಬ್ರು ಮೂರು ಜನ ಕಲಿತಿದಾರಲ್ಲ ಎಲ್ಲಾನು ಕೂಡ ಸೇರಿಸಿ ಇವರು ಒಂದು ಸ್ಪೆಷಲೈಸೇಷನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ BCA ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ BCA ತಗೊಳ್ಳೋರಿಗೆ ನಿಮಗೆ ಅಪ್ ಟು 30,000 ವರೆಗೂ ಕೂಡ ಇಂಟರ್ನ್ಶಿಪ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಮತ್ತೆ ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ಇರುತ್ತೆ. ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೂಡ ಇವರು ಆಫರ್ ನ ಮಾಡ್ತಾ ಇದ್ದಾರೆ. ಮಲ್ಟಿಪಲ್ ಸ್ಪೆಷಲೈಸೇಷನ್ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಮತ್ತೆ ಇದ್ರಲ್ಲಿ ನಿಮಗೆ 60,000 ವರೆಗೂ ಕೂಡ ಇಂಟರ್ನ್ಶಿಪ್ ಸಿಗುತ್ತೆ. ಮತ್ತೆ ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ಇರುತ್ತೆ. ಮತ್ತೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅಪ್ಲೈ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಫಿಲ್ ಅಪ್ ಮಾಡಿ, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ಗೂ ಇಯರ್ ಫಸ್ಟ್ ರೌಂಡ್ಗೂ ಏನೇನ್ ಚೇಂಜಸ್ ಆಗಿದೆ ಅನ್ನೋದನ್ನ ನಿಮ್ಗೆ ಲಾಸ್ಟ್ ಲೈ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಕೆಲವು ಡೌಟ್ಸ್ ಗಳಿದೆಯಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತೆ ಇನ್ನ ಕೆಲವರಿಗೆ ಇರುವಂತ ಡೌಟ್ ಏನಂದ್ರೆ ಇವಾಗ ನನಗೆ ಸೀಟ್ ಸಿಕ್ಕಿಲ್ಲ, ನಾನು ಏನ್ ಮಾಡ್ಬೇಕು, ಮುಂದೆ ನನ್ಗೆ ಏನ್ ಆಯ್ಕೆ ಇದೆ ಅನ್ನೋದು ಸಾಕಷ್ಟು ಜನಕ್ಕೆ ಇರುವಂತ ಪ್ರಶ್ನೆ. ಇಲ್ಲಿ ನೋಡಿ, ನಿಮ್ಗೆ ಸೀಟ್ ಏನಕ್ಕೆ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಕಮ್ಮಿ ಇದೆ, ನೀವು ಆಪ್ಷನ್ ಗೆ ಕರೆಕ್ಟ್ ಆಗಿ ಕಾಲೇಜಸ್ ನ ಕೊಟ್ಟಿರಲ್ಲ. ಅದರಿಂದ ಏನಾಗಿರುತ್ತೆ ಅಂದ್ರೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಓಕೆನಾ, ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ಬಿಟ್ಟು KE ನಿಮ್ಗೆ ಏನೋ ಸ್ಪೆಷಲ್ ಪರ್ಮಿಷನ್ ನ ಕೊಡಲ್ಲ ನಿಮ್ಗೆ ರೌಂಡ್ 2 ಅಲ್ಲಿ ಕಾಲೇಜಸ್ ಗಳನ್ನ ಆಡ್ ಮಾಡ್ಕೊಳಕ್ಕೆ. ಓಕೆನಾ, ಅದರಿಂದ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಫೈನಲ್ ರೌಂಡ್ ವರೆಗೂ ಕೂಡ ವೆಯ್ಟ್ ಮಾಡ್ಬೇಕಾಗುತ್ತೆ ನಿಮ್ಗೆ ಸೀಟ್ ಸಿಗುತ್ತಾ ಸಿಗಲ್ಲ ಅನ್ನೋದಕ್ಕೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ತೀರಾ ಅಂದ್ರೆ ನೀವು ಬೇಗ ಆಕ್ಷನ್ ತಗೋಬೇಕು. ಮತ್ತೆ ನೀವೇನಾದ್ರೂ ಬೆಂಗಳೂರು ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗ್ಬೇಕು ಅಂತ ಇದ್ದೀರಾ ಅಂದ್ರೆ ಯಾವುದೇ ಕೋರ್ಸ್ ಆಗಿರ್ಲಿ, ಯಾವುದೇ ಕಾಲೇಜ್ ಆಗಿರ್ಲಿ, ಏನಾದ್ರೂ ಗೈಡೆನ್ಸ್ ಬೇಕಾಗಿದೆ ಡೈರೆಕ್ಟ್ ಅಡ್ಮಿಷನ್ಗೆ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನಿಮ್ಮ ಡೀಟೇಲ್ಸ್ ಗಳನ್ನ ತಗೊಂಡು ನಾವೇ ನಿಮ್ಗೆ ಕಾಲ್ ಬ್ಯಾಕ್ ನ ಮಾಡ್ತೀವಿ ಅಥವಾ ನಿಮ್ಗೆ ಕಾಲ್ ಮಾಡಕ್ಕೆ ಒಂದು ಪರ್ಮಿಷನ್ ನ ಕೊಡ್ತೀವಿ. ಓಕೆನಾ, ಡೈರೆಕ್ಟ್ ಆಗಿ ಕಾಲ್ ಮಾಡಕ್ ಹೋಗ್ಬಿಡಿ. ಈ ಒಂದು ನಂಬರ್ ಏನ್ ಡಿಸ್ಪ್ಲೇ ಮಾಡಿದಿಲ್ಲ ಇದು ಡೈರೆಕ್ಟ್ ಅಡ್ಮಿಷನ್ ಮಾತ್ರ, ಕೌನ್ಸಿಲಿಂಗ್ ಸಪೋರ್ಟ್ಗಲ್ಲ. ಓಕೆನಾ, ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಇಲ್ಲಿ ನಾನು ಯಾವ್ದೋ ಒಂದು ಕಾಲೇಜ್ ಅಂತ ಅನ್ಕೊಂಡಿದ್ದೆ, ನನ್ಗೆ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದೆ, ಇವಾಗ ನನ್ಗೆ ಅದೇ ಕಾಲೇಜ್ ಬಂದ್ಬಿಟ್ಟು ಇವಾಗ ಫಸ್ಟ್ ರೌಂಡ್ ಅಲ್ಲಿ ಸಿಗುತ್ತಾ, ಏನಾದ್ರು ಅಪ್ಗ್ರೇಡೇಷನ್ ಆಗುತ್ತಾ ಅಥವಾ ಚೇಂಜಸ್ ಆಗುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಇರುವಂತ ಕಾಮನ್ ಪ್ರಶ್ನೆ. ಇಲ್ಲಿ ನೋಡಿ, ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜಸ್ಟ್ ಒಂದು ಸಾಫ್ಟ್ವೇರ್ ಟೆಸ್ಟ್ ಮಾಡಿರ್ತಾರೆ, ಎಲ್ಲ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯಾ ಅನ್ನೋದು. ಇವಾಗ ಕೆಲವರಿಗೆ ಕಟ್ ಆಫ್ ರ್ಯಾಂಕಿಂಗ್ ಏನಾದ್ರು 7,000 ಇರುತ್ತೆ, ಅವ್ರ ರ್ಯಾಂಕಿಂಗ್ ಬಂದ್ಬಿಟ್ಟು 6,000 ಇರುತ್ತೆ. ಅವ್ರಿಗೆ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಅವ್ರ ಅಬ್ಜೆಕ್ಷನ್ ರೈಸ್ ಮಾಡಬಹುದಾಗಿರುತ್ತೆ. ಅವ್ರೇನಾದ್ರು ಆಪ್ಷನ್ ಗೆ ಒಂದು ಕಾಲೇಜ್ ನ ಕೊಟ್ಟಿದ್ರೆ ಆ ರೀತಿ ಏನಾದ್ರು ರೈಸ್ ಮಾಡಿದಾಗ ಕೆಲವ್ರದ್ದು ನಂಬರ್ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ಅವಾಗ ಮಾತ್ರ ಚೇಂಜಸ್ ಆಗುತ್ತೆ. 1 or 2% ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ. 99% ನಿಮ್ಗೆ ಯಾರಿಗೂ ಕೂಡ ಇವಾಗ ಫೈನಲ್ ರಿಸಲ್ಟ್ ಬಂದಾಗ ಏನು ಕೂಡ ಚೇಂಜಸ್ ಆಗಲ್ಲ. ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯಲ್ಲ ನಿನ್ನೆ ಸೇಮ್ ಅದೇ ಕಾಲೇಜ್ ಬಂದ್ಬಿಟ್ಟು ನಿಮ್ಗೆ ನಾಳೆನೂ ಕೂಡ ಸಿಗುತ್ತೆ ಫೈನಲ್ ರಿಸಲ್ಟ್ ಅಲ್ಲಿ. ಓಕೆನಾ, ಅದರಿಂದ ಏನು ಕೂಡ ವರಿ ಮಾಡ್ಕೋಬೇಡಿ. ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕೌನ್ಸಿಲಿಂಗು ಇಯರ್ ಫಸ್ಟ್ ರೌಂಡ್ ಕೌನ್ಸಿಲಿಂಗು ಏನೇನ್ ಚೇಂಜಸ್ ಆಗಿದೆ ಅಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಮೆಡಿಕಲ್ ಮತ್ತೆ KECT ಎರಡೂ ಕೂಡ ಕಂಬೈನ್ ಮಾಡಿದ್ರು. ಅದರಿಂದ ಅಷ್ಟೊಂದು ಏನ್ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗ್ತಿರಲ್ಲ. ಈ ವರ್ಷ ಏನ್ ಮಾಡಿದ್ರೆ ಅಂದ್ರೆ ಸ್ಪ್ಲಿಟ್ ಮಾಡಿದ್ರೆ ರೌಂಡ್ 1 ರೌಂಡ್ 2 ಕಂಬೈನ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದು ವೆಯ್ಟ್ ಮಾಡ್ಬೇಕು ನೀವು KE ನೋಟಿಫಿಕೇಶನ್ಗೆ ಅಫಿಷಿಯಲ್ ಆಗಿ ಬರೋವರೆಗೂ ಕೂಡ. ಓಕೆನಾ, ಇವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ KECT ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೀವು ಯಾರು ಕೂಡ ಅಡ್ಮಿಷನ್ ಹಾಕಿ ಹೋಗ್ಬಾರ್ದು. ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿತ್ತು ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ವೆಯ್ಟ್ ಮಾಡ್ಬೇಕಾಗುತ್ತೆ ಅವ್ರ ಚಾಯ್ಸ್ ಸೆಂಟರ್ಗೆ. ಚಾಯ್ಸ್ ಸೆಂಟರ್ಲಿ ನೀವು ಸೀಟ್ ಹೋಲ್ಡ್ ಮಾಡ್ಕೊಂಡು ನಂತರ ನೀವು ಒಂದು ಮೆಡಿಕಲ್ ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ನೀವೇನಾದ್ರೂ ಅಪ್ಪಿ ತಪ್ಪಿ ಏನಾದ್ರು ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ಬಿಟ್ರೆ ಇಂಜಿನಿಯರಿಂಗ್ಗೆ
ನೀವು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಇಂಜಿನಿಯರಿಂಗ್ ಕೌನ್ಸಲಿಂಗು ಕೂಡ ಅಟೆಂಡ್ ಮಾಡಕ್ಕಾಗಲ್ಲ, ಹಾಗೆ ನೀಟ್ ಕೌನ್ಸಲಿಂಗು ಕೂಡ ಅಟೆಂಡ್ ಮಾಡಕ್ಕಾಗಲ್ಲ. ಓಕೆನಾ, ಅದಕ್ಕೋಸ್ಕರ ನೀವು ಸ್ಟೂಡೆಂಟ್ಸ್ಗಳು ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ. ಓಕೆನಾ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬಿಟ್ಟು ತಿಳಿಸಿ ಈ ರೀತಿ ಕೆಲವು ಚೇಂಜಸ್ ಆಗಿದೆ, ಚಾಯ್ಸ್ ಸೆಂಟರ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ. ಓಕೆ, ಮತ್ತೆ ಎಸ್ ಡೀಮ್ಡ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡುವಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ.